ಮಚ್ಚಿ ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ನೆಸ್ ಲಾಗ್ ಡೇ 6. ವಿಷಯ ಏನಪ್ಪಾ ಅಂದ್ರೆ ಇವತ್ತು ಡೆಕೋರೇಷನ್ ವರ್ಕಿಗೆ ಈವೆಂಟ್ ಫ್ಯಾಂಟಸಿ ಇಂದ ವರ್ಕಿಗೆ ಕರೆದಿದ್ರು. ಅದಕ್ಕೆ ಜಲ್ದಿ ಒಂದ್ ಸ್ವಲ್ಪ ಈವೆಂಟ್ ಫ್ಯಾಂಟಸಿ ಗೋಡನ್ ಹತ್ರ ಹೋದ್ವಿ. ಪಟ ಅಂತ ಬೇಗ ಪ್ರಾಪರ್ಟೀಸ್ ಎಲ್ಲ ನಾವೆಲ್ಲ ಸೇರ್ಕೊಂಡು ಬೇಗ ಲೋಡ್ ಮಾಡಿದ್ವಿ. ಹಂಗೆ ಒಂದ್ ಸ್ವಲ್ಪ ನಾಷ್ಟಕ್ಕೆ ಇಡ್ಲಿ ಮತ್ತೆ ಒಂದ್ ಸ್ವಲ್ಪ ಚಟ್ನಿ ಮತ್ತೆ ಸಾಗು ತಿನ್ಕೊಂಡ್ಬಿಟ್ಟು ಅಲ್ಲಿ ಬೇಗ ಲೊಕೇಶನ್ ಹತ್ರ ಬಂದು ಪ್ರಾಪರ್ಟೀಸ್ ಎಲ್ಲ ಅನ್ಲೋಡ್ ಮಾಡಿ ಸೆಟಪ್ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಅದಕ್ಕೆ ಹೋಟ್ಲ್ ಹತ್ರ ಹೋಗ್ಬಿಟ್ಟು ಊಟ ತಗೊಂಬಂದ್ ಕೊಟ್ಟೆ. ಹೀಗೆ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡ್ಬಿಟ್ಟು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅತ್ತೆ ಮಗ ಏನೋ ಡೈಲಾಗ್ ಹೇಳ್ಬೇಕು ಅಂತವನೇ. ಅಂಕಲ್ ಹೇಳಿಸ್ತೀನಿ, ಕೇಳಿಸ್ಕೊಳ್ಳಿ. ಜೀವನ ಪಾವನ ಆಗೋಗ್ಬಿಡುತ್ತೆ. ಏನೋ ಒಂದಾಗುತ್ತೆ. ಹೇಳೋ ಮಚ್ಚಿ ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ಕರಿದಂಗ್ ಊಟ ಮಾಡ್ತಿದೀವಿ ಒಬ್ರೆ. ಮತ್ತೆ ಗಾಡಿನೆಲ್ಲ ಲೋಡ್ ಮಾಡಿದ್ವಿ. ಆದ್ರೆ ಮೂರೇ ಪ್ರಾಪರ್ಟೀಸ್ ಹಂಗೆ ಇದ್ವಿ. ಯಾಕೆಂದ್ರೆ ಅವು ಸೆನ್ಸಿಟಿವ್ ಅಂತ ಗಾಡಿ ಲೋಡ್ ಮಾಡಿರ್ಲಿಲ್ಲ. ಅದಕ್ಕೆ ಕಾರ್ ಬುಕ್ ಮಾಡಿದ್ವಿ. ಕಾರ್ಗೆ ಲೋಡ್ ಮಾಡ್ಬಿಟ್ಟು ಅಲ್ಲಿಂದ ಸೀದಾ ಗೋಡನ್ ಹತ್ರ ಹೋದ್ವಿ. ಗೋಡನ್ ಹತ್ರ ಬಂದ್ಬಿಟ್ಟು ಎಲ್ಲಾ ಪ್ರಾಪರ್ಟಿ ಅನ್ಲೋಡ್ ಮಾಡಿ ಅಲ್ಲಿಂದ ಮನೆಗೆ ಹೋದ್ವಿ. ಇಷ್ಟು ಇವತ್ತಿನ ಲಾಗ್ ಆಗಿತ್ತು ಅಂತ ಹೇಳ್ತಾ ಬಾಯ್ ಬಾಯ್.